ಗ್ಯಾರಂಟಿ ನ್ಯೂಸ್ ವಿಶೇಷ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿಲೀಪ್. ವೀಕ್ಷಕರೇ, ಏನೊಂದು ಯುದ್ಧ ನಡೀತಾ ಇದೆ, ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಣ ಯುದ್ಧ. ಇದೊಂದು ಮಹತ್ವದ ಘಟ್ಟವನ್ನು ತಲುಪಿದೆ. ವೀಕ್ಷಕರೇ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇರಾನ್ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಏನಿದ್ದಾರೆ, ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೀಗ ಹೊರಗಡೆ ಬರ್ತಾ ಇದೆ. ಅಂದರೆ ಇದುವರೆಗೂ ಏನು ಇರಾನ್ನ ಈ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಇದ್ದರು, ಅವರ ತಂದೆ ಅಯಾತುಲ್ಲಾ ಅಲಿ ಖಮೇನಿ ಅವರ ಒಂದು ಹತ್ಯೆ ಆಯ್ತಲ್ಲ, ಆ ನಂತರ ಮುಜ್ತಬಾ ಖಮೇನಿನೇ ಇರಾನ್ನ ಒಂದು ಸರ್ವೋಚ್ಚ ನಾಯಕನಾಗಿ ಏನು ಕಾಲಕಾಲಕ್ಕೆ ತಮ್ಮ ಸಂದೇಶಗಳನ್ನು ನೀಡ್ತಾ ಇದ್ದಾರೆ, ತಮ್ಮ ನಿರ್ದೇಶನಗಳನ್ನು ನೀಡ್ತಿದ್ದಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಆತ ಈಗ ಪ್ರಜ್ಞಾಹೀನನಾಗಿದ್ದಾನೆ. ಆತ ಯಾವಾಗ ಅಯಾತುಲ್ಲಾ ಅಲಿ ಖಮೇನಿ ಅವ್ರನ್ನ ಹತ್ಯೆ ಮಾಡ್ತು, ಅಮೆರಿಕ ದೊಡ್ಡ ಮಟ್ಟದ ಬಾಂಬ್ ದಾಳಿಯನ್ನು ನಡೆಸಿ ಒಂದು ಹತ್ಯೆ ಮಾಡಿದಂಥ ಸಂದರ್ಭದಲ್ಲಿ ಅದೇ ಸ್ಥಳದಲ್ಲಿ ಮುಜ್ತಬಾ ಖಮೇನಿ ಕೂಡ ಇದ್ದರು. ಆದರೆ ಅವರು ಅದೀಗ ತಾನೇ, ಅಂದರೆ ಯಾವಾಗ ಬಾಂಬ್ ದಾಳಿ ಆಯಿತೋ ಆಗ ತಾನೇ ಅವರು ಆ ಕಟ್ಟಡದಿಂದ ಹೊರಗಡೆ ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ಬಾಂಬ್ ದಾಳಿಯಿಂದ ಅವರು ಗಾಯಗೊಂಡಿದ್ದರೂ ಕೂಡ ಅಂಥ ದೊಡ್ಡ ಮಟ್ಟದ ಅವ್ರಿಗೆ ಜೀವಹಾನಿಯಾಗಂಥದ್ದು ಆಗಿರಲಿಲ್ಲ ಅಂತ ಮಾಹಿತಿ ಮೊದಲು ಕೇಳಿಬರ್ತಾಯಿತ್ತು. ಜೊತೆಗೇಲೆ ಅವ್ರನ್ನ ಒಂದು ರಷ್ಯಾಗೆ ರವಾನೆ ಮಾಡಿ ರಷ್ಯಾದಲ್ಲಿ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ, ಹೆಚ್ಚಿನ ಮಟ್ಟದ ಚಿಕಿತ್ಸೆ ನೀಡಲಾಗ್ತಿದೆ ಅನ್ನೋ ಮಾಹಿತಿ ಕೂಡ ಇತ್ತು. ಆದರೆ ಇದೀಗ ಬರ್ತಿರೋ ಮಾಹಿತಿ ಪ್ರಕಾರ ಮುಜ್ತಬಾ ಖಮೇನಿ ಪ್ರಜ್ಞಾಹೀನರಾಗಿದ್ದಾರೆ ಅಂತ. ಹಾಗಾದರೆ ಈ ಮಾಹಿತಿ ಬರ್ತಿರೋದೆಲ್ಲಿಂದ ಅಂತ ನೀವು ಕೇಳೋದಾದರೆ, ಏನೊಂದು ಇಸ್ರೇಲ್ ಮತ್ತು ಅಮೆರಿಕದ ಬೇಹುಗಾರರು ಏನು ಒಂದು ಇರಾನ್ನಲ್ಲಿರ್ತಾರೆ, ಅವರ ಮೂಲಗಳಿಂದ ಈ ಮಾಹಿತಿ ಸಿಗ್ತಿದೆ ಅಂತ ಕೆಲವೊಂದು ಮಾಧ್ಯಮ ಸಂಸ್ಥೆಗಳಲ್ಲಿ ಈ ಒಂದು ಮಾಹಿತಿ ಬರ್ತಾ ಇದೆ. ಅದು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರತಿಷ್ಠಿತ ಮಾಧ್ಯಮಗಳಲ್ಲೇ ಈ ರೀತಿಯಾದಂತಹ ಒಂದು ವರದಿ ಬರ್ತಾ ಇದೆ. ಹಾಗಾದರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ ಅಂದರೆ ಇರಾನ್ ಕತೆ ಮುಂದೇನು ಅಂತ ನೋಡೋದಾದರೆ, ಏನೊಂದು ಇರಾನ್ ನಗರದಲ್ಲಿರೋಂಥ ಒಂದು ಕಾಮ್ ಅಂತ ಒಂದು ನಗರ ಇದೆ. ಅದಕ್ಕೆ ಕ್ಯೋಮ್ ಅಂತ ಹೇಳ್ಬಿಟ್ಟು ಆ ನಗರದಲ್ಲಿ ಈ ಒಂದು 56 ವರ್ಷದ ಮುಜ್ತಬಾ ಖಮೇನಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಿದೆ ಅಂತ. ಈ ನಗರ ಏನಕ್ಕೆ ಭಾಳ ಇಂಪಾರ್ಟೆಂಟು ಅಂತ ಕೇಳಿದ್ರೆ, ಶಿಯಾ ಮುಸ್ಲಿಮರಿಗೆ ಈ ನಗರ ಪವಿತ್ರ ಕ್ಷೇತ್ರ ಅಂತೇಳ್ಬಿಟ್ಟು ಹೇಳಲಾಗುತ್ತೆ. ನೀವು ಕಾಮ್ ನಗರದ ಒಂದು ಫೋಟೋವನ್ನು ನೋಡ್ತಾ ಇದ್ದೀರಾ. ಮುಜ್ತಬಾ ಖಮೇನಿ ಅವರ ತಂದೆಯ ನಂತರ ಯಾರು ಅಯಾತುಲ್ಲಾ ಅಲಿ ಖಮೇನಿ ನಂತರ ಇರಾನ್ನ ಸರ್ವಾಧಿಕಾರಿಯಾಗಿದ್ದರು, ಸರ್ವೋಚ್ಚ ನಾಯಕರಾಗಿದ್ದರು. ಅವರು ಈಗ ಈ ಒಂದು ನಗರದಲ್ಲಿ ಒಂದು ಸುರಕ್ಷಿತ ಪ್ರದೇಶದಲ್ಲಿ, ಜೊತೆಗೆ ಒಂದು ಯಾರಿಗೂ ಗೊತ್ತಿಲ್ಲದಂಥ ರಹಸ್ಯ ಸ್ಥಳದಲ್ಲಿ, ಆದರೆ ಇದೇ ಒಂದು ನಗರದಲ್ಲಿ ಅವರು ಇದ್ದಾರೆ ಅನ್ನೋ ಮಾಹಿತಿ ಇದೇ ಮೊದಲ ಬಾರಿಗೆ ಸಿಕ್ಕಿದೆ. ಇದು ಕೂಡ ಈ ಮಾಹಿತಿ ಕಾಮ್ ನಗರದಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರೋದು ಕೂಡ ಒಂದು ಬೇಹುಗಾರಿಕಾ ಪಡೆಗಳಿಂದ ಸಿಕ್ಕಿರುವಂಥ ಮಾಹಿತಿ ಮಾಧ್ಯಮಗಳಲ್ಲಿ ಬಂದಿದೆ. ಹಾಗಾಗಿ ಒಂದು ವೇಳೆ ಏನಾದರೂ ಅವ್ರನ್ನ ಇನ್ನಷ್ಟು ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡೋಕ್ಕೆ ಏನಾದರೂ ಮುಂದಾದರೆ, ಒಂದು ವೇಳೆ ಅವರು ಕಾಮ್ ನಗರದಲ್ಲೇ ಇದ್ದಾರೆ ಅನ್ನೋದು 100% ಕನ್ಫರ್ಮ್ ಆದರೆ, ಅವ್ರನ್ನ ಇನ್ನಷ್ಟು ಸುರಕ್ಷತೆ ಇರುವಂತಹ, ಇನ್ನಷ್ಟು ಭೂಗತವಾಗಿರುವಂಥ ಸ್ಥಳಕ್ಕೆ ರವಾನೆ ಮಾಡೋ ಚಾನ್ಸಸ್ಗಳು ಇಲ್ಲ ಅಂತಿಲ್ಲ. ಆದರೆ ಸದ್ಯದ ಮಟ್ಟಿಗೆ ಅವರು ಈ ನಗರದಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಮತ್ತು ಖಮೇನಿ ಕೇವಲ ಪ್ರಜ್ಞಾಹೀನ ಸ್ಥಿತಿಗೆ ಜಾರಿರೋದ್ರಿಂದಾಗಿ ಅವರು ಯಾವುದೇ ಒಂದು ರೀತಿಯ ನಿರ್ಧಾರ ಕೈಗೊಳ್ಳೋ ಸಾಮರ್ಥ್ಯ ಅವರಲ್ಲಿ ಇಲ್ಲ ಅಂತ. ಇರಾನ್ನಲ್ಲಿ ಸರ್ವೋಚ್ಚ ನಾಯಕ ಪದವಿನಲ್ಲಿ ಇರೋವಂಥ ಖಮೇನಿ ಯಾವುದೇ ಒಂದು ನಿರ್ಧಾರ ಕೈಗೊಳ್ಳೋ ಒಂದು ಹಂತದಲ್ಲಿಲ್ಲ, ಅವರಿಂದ ಯಾವುದೇ ರೆಸ್ಪಾನ್ಸ್ ಬರ್ತಿಲ್ಲ ಅನ್ನೋದು ಬೇಹುಗಾರಿಕಾ ಪಡೆಗಳಿಗೆ ಸಿಕ್ಕಿರುವಂಥ ಮಾಹಿತಿ. ಮತ್ತು ಈ ಬಗ್ಗೆ ಇರಾನ್ ಸರ್ಕಾರನ ಅಧಿಕೃತವಾಗಿ ಕೇಳಿದ್ರೆ, ಇರಾನ್ ಸರ್ಕಾರ ಇದುವರೆಗೂ ಮುಜ್ತಬಾ ಖಮೇನಿಯವರ ಆರೋಗ್ಯದ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಬಿಟ್ಟುಕೊಡ್ತಿಲ್ಲ. ಜೊತೆಗೆ ನಿಮ್ಗೆ ಅನ್ನಿಸ್ಬೋದು, ಯಾವುದೋ ಒಂದು ಈ ಕಾಮ್ ನಗರ ಅಂತ ಅಂದರೆ ಒಂದು ನಗರದಲ್ಲಿ ಸುಮಾರು ಒಂದಷ್ಟು ಜನ ಇರ್ತಾರೆ, ಅವ್ರ ಕೈಯಲ್ಲಿ ಮೊಬೈಲ್ ಇರುತ್ತೆ, ಅವ್ರ ಹತ್ರ ಇಂಟರ್ನೆಟ್ ಇರುತ್ತೆ, ಅವರೇನಾದ್ರೂ ಪರಸ್ಪರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ಬೋದಲ್ವಾ ಅಂತ. ನೋ ಚಾನ್ಸ್. ಏನಾಗಿದೆ ಅಂದರೆ, ಇರಾನ್ನಲ್ಲಿ ಯಾವಾಗ ಯುದ್ಧ ಆರಂಭ ಆಗುತ್ತೆ ಅನ್ನೋ ಮಾಹಿತಿ ಇತ್ತಲ್ಲ, ಫೆಬ್ರವರಿ 15ರಿಂದನೇ ಇಂಟರ್ನೆಟ್ ಬಂದಾಗಕ್ಕೆ ಶುರುವಾಗಿತ್ತು. ಯಾವಾಗ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಇರಾನ್ನಲ್ಲಿ ಸರ್ಕಾರದ ವಿರುದ್ಧ ನಡೆಯೋಕ್ಕೆ ಶುರುವಾಯಿತು, ಅವಾಗಲೇ ಇಂಟರ್ನೆಟ್ ಬಂದಾಯಿತು. ಒಂದು ಹಂತದಲ್ಲಿ ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ಸ್ಯಾಟಲೈಟ್ ಮೂಲಕ ಉಚಿತವಾಗಿ ಇಂಟರ್ನೆಟ್ ನೀಡೋದಕ್ಕೆ ಕೂಡ ವ್ಯವಸ್ಥೆ ಮಾಡಲಾಯಿತು. ಆದರೆ ಆ ಇಂಟರ್ನೆಟ್ನ ಬಳಸಿದವ್ರನ್ನೂ ಕೂಡ ಕಠಿಣವಾಗಿ ಅವ್ರಿಗೆ ಶಿಕ್ಷೆ ವಿಧಿಸುವಂಥ ವ್ಯವಸ್ಥೆ ಆಗ್ತಾ ಇದೆ. ಯಾರು ಇಂಟರ್ನೆಟ್ನ ಬಳಸ್ತಾರೆ, ಯಾರು ಆಥರೈಸ್ಡ್ ಅಲ್ದಲೆ, ಯಾರು ಇರಾನ್ ಸರ್ಕಾರದ ಅನುಮತಿ ಇಲ್ಲದೆ ಇಂಟರ್ನೆಟ್ ಬಳಸ್ತಾರೆ, ಅವ್ರನ್ನ ಬಂಧನಕ್ಕೊಳಪಡಿಸಿ ಅವ್ರಿಗೆ ಕನಿಷ್ಠ 2 ವರ್ಷಗಳ ಜೈಲು ಶಿಕ್ಷೆ ವಿಧಿಸುವಂಥ ಒಂದು ಕಾನೂನನ್ನ ಕೂಡ ತರಲಾಗಿದೆ. ಜೊತೆಗೆ ಇಂಟರ್ನೆಟ್ ಸಂಪರ್ಕ ಕೂಡ ಅಲ್ಲಿಲ್ಲ. ಹಾಗಾಗಿ ಯಾವುದೇ ಒಂದು ಮಾಹಿತಿ ಸರ್ಕಾರದ ಬಗ್ಗೆ ಆಯಿತು, ಸೇನೆ ಬಗ್ಗೆ ಆಯಿತು, ಯುದ್ಧದ ಬಗ್ಗೆ ಆಯಿತು, ಮಾಹಿತಿ ಸಿಗ್ತಿಲ್ಲ. ಇನ್ನು ಎಲ್ಲದಕ್ಕಿಂತ ಈ ಒಂದು ಅಯಾತುಲ್ಲಾ ಖಮೇನಿ ಅವ್ರನ್ನ ಅವರು ಏನೋ ಆಗಿದೆ ಅವ್ರ ಆರೋಗ್ಯಕ್ಕೆ ಅಂತ ಒಂದು ಅನುಮಾನ ಬರೋದಕ್ಕೆ ಕಾರಣ ಏನಂದರೆ, ಅಯಾತುಲ್ಲಾ ಅಲಿ ಖಮೇನಿ ಇದ್ದಾರಲ್ಲ, ಅವ್ರ ಹತ್ಯೆ ಬಳಿಕ ಮುಜ್ತಬಾ ಖಮೇನಿ ಇದುವರೆಗೂ ಕಾಣಿಸ್ಕೊಂಡಿಲ್ಲ. ಅಯಾತುಲ್ಲಾ ಅಲಿ ಖಮೇನಿ ಅವರ ಒಂದು ಪಾರ್ಥಿವ ಶರೀರದ ಮೆರವಣಿಗೆ ವೇಳೆ ಮತ್ತು ಅದನ್ನು ಸಾರ್ವಜನಿಕ ದರ್ಶನಕ್ಕೆ ಇಟ್ಟಂಥ ಸಂದರ್ಭದಲ್ಲಿ ಲಕ್ಷಾಂತರ ಜನ ಇರಾನಿಯನ್ನರಿದ್ದರು. ಆದರೆ
ಎಲ್ಲೂ ಕೂಡ ಮಜ್ತಬಾ ಖಮೇನಿ ಅವರು ಕಾಣಿಸ್ಕೊಂಡಿಲ್ಲ. ಇರಾನ್ ಸರ್ಕಾರದ ಅತ್ಯುನ್ನತ ಅಧಿಕಾರಿಗಳು, ಇರಾನ್ನ ಒಂದು ಅಧ್ಯಕ್ಷ ಇರ್ಬೋದು, ಮಸೂದ್ ಪೆಜಶ್ಕಿಯಾನ್ ಇರ್ಬೋದು, ಇರಾನ್ನ ವಿದೇಶಾಂಗ ಸಚಿವರು ಇರ್ಬೋದು, ಇರಾನ್ನ ಬೇರೆ ಬೇರೆ ಖಾತೆಗಳ ಸಚಿವರು ಇರ್ಬೋದು, ಅವರೆಲ್ಲ ಇದ್ದರೂ ಕೂಡ ಮಜ್ತಬಾ ಖಮೇನಿ ಅಲ್ಲೆಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಅದೇ ಕಾರಣದಿಂದಾಗಿ ಮಜ್ತಬಾ ಖಮೇನಿಗೆ ನಿಜವಾಗ್ಲೂ ಗಾಯಗಳಾಗಿದೆಯೋ ಅಥವಾ ಅವ್ರಿಗೇನೋ ಜೀವಕ್ಕೆ ಅಪಾಯ ಆಗಿದೆಯೋ ಅನ್ನೋ ಭೀತಿ ಖಂಡಿತ ಇದ್ದೇ ಇದೆ ಇರಾನ್ ಜನರಲ್ಲಿ. ಆನಂತರ ಇನ್ನೊಂದು ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಯಾವುದದು ಅಂದರೆ, ಇಸ್ರೇಲ್ನ ಡಿಮೋನಾ ನಗರದಲ್ಲಿ ಒಂದು ಅಣ್ವಸ್ತ್ರ ಸ್ಥಾವರ ಇದೆ. ಎಷ್ಟು ಮಟ್ಟಿಗೆ ಅದು ಸೆಕ್ಯೂರ್ಡ್ ಆಗಿರೋಂಥ ಅಣ್ವಸ್ತ್ರ ಸ್ಥಾವರ ಅಂದರೆ ಅದ್ರ ಮೇಲ್ಗಡೆ ಯಾವುದೇ ದೇಶದ ವಿಮಾನನೂ ಹಾರಾಟ ಮಾಡೋಂಗಿಲ್ಲ. ಇಸ್ರೇಲ್ನ ಒಂದು ವಿಮಾನ ಕೂಡ ಹಾರಾಟ ಮಾಡೋಂಗಿಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಇಸ್ರೇಲ್ನವರು. ಜೊತೆಗೆ ಆ ಡಿಮೋನಾ ನಗರ ಏನಿದೆ ಅದರ ಆಸುಪಾಸಿನಲ್ಲಿ ದೊಡ್ಡ ಮಟ್ಟದಲ್ಲಿ ವಾಯು ರಕ್ಷಣಾ ವ್ಯವಸ್ಥೆ ಇದೆ. ಐರನ್ ಡೋಮ್ ಆಗಿರ್ಬೋದು, ಆರೋ ಆಗಿರ್ಬೋದು, ಡೇವಿಡ್ ಸ್ಲಿಂಗ್ ಆಗಿರ್ಬೋದು, ಆ ರೀತಿಯಾದಂತಹ ಒಂದು ಯಾವುದೇ ರೀತಿಯಾದಂಥ ಕ್ಷಿಪಣಿ ಇರ್ಬೋದು, ಯಾವುದೇ ರೀತಿಯಾದಂತಹ ವಿಮಾನಗಳ ಹಾರಾಟವನ್ನು ತಡೆಯುವಂಥ ಎಲ್ಲ ರೀತಿಯಾದಂಥ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಆ ನಗರದ ಮೇಲೆ ಮಾಡಲಾಗಿದೆ. ಅದೇ ನಗರದ ಮೇಲೆ ಇರಾನ್ನ ಒಂದು ಕ್ಷಿಪಣಿ ದಾಳಿ, ಅದರಲ್ಲೂ ಖಂಡಾಂತರ ಕ್ಷಿಪಣಿ ದಾಳಿ ನಡೆಸೋದಕ್ಕೆ ಒಂದು ಇರಾನ್ ತಂತ್ರಗಾರಿಕೆ ರೂಪಿಸ್ತಿತ್ತು. ಈ ಒಂದು ವಾರ್ ರೂಮ್ ಏನಿತ್ತು, ತಂತ್ರಗಾರಿಕೆ ನಡೆಸ್ತಿರೋ ವಾರ್ ರೂಮ್, ಅದರೊಳಗಡೆ ಹೀರೋ ರೀತಿ ಮಜ್ತಬಾ ಖಮೇನಿ ಎಂಟ್ರಿ ಆಗುವಂಥದ್ದು ಒಂದು ವಿಡಿಯೋ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆದರೆ ಇದೀಗ ಬರ್ತಿರೋಂಥ ಮಾಹಿತಿ ಪ್ರಕಾರ ಆ ವಿಡಿಯೋ ಕೂಡ ನಕಲಿ. ಮಜ್ತಬಾ ಖಮೇನಿ ಆ ರೀತಿ ನಾರ್ಮಲ್ಲಾಗಿ ಎಂದಿನಂತೆ ಯಾವಾಗ ಒಂದು ಯುದ್ಧಕ್ಕೆ ಮೊದಲು ಇದ್ದರೋ ಅದೇ ರೀತಿಯಾಗಿ ನಾರ್ಮಲಾಗಿ ನಡ್ಕೊಂಡು ಬರೋ ಥರ ಏನೊಂದು ವಿಡಿಯೋ ಇತ್ತು, ಆ ವಿಡಿಯೋನೇ ನಕಲಿ ಅನ್ನೋದು ಈಗ ಸಾಬೀತಾಗಿದೆ. ಅಂದರೆ ಅವರು ಆ ರೀತಿ ನಡೆದಾಡೋ ಸ್ಥಿತಿನಲ್ಲಿಲ್ಲ. ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವಂಥ ವ್ಯಕ್ತಿ ಆ ರೀತಿ ನಡ್ಕೊಂಬರೋಕ್ಕೆ ಹೆಂಗೆ ಸಾಧ್ಯ? ಜೊತೆಗೆ ಅವ್ರಿಗೆ ಬಾಂಬ್ನಿಂದ ಮತ್ತು ಕಟ್ಟಡ ಕುಸಿತದಿಂದ ಆಗಿರುವಂಥ ಗಾಯದಿಂದ ಅವರು ನಡೆದಾಡೋಕ್ಕೂ ಆಗದಂಥ ಸ್ಥಿತಿನಲ್ಲಿದ್ದಾರೆ. ರಷ್ಯಾದಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ ಅನ್ನೋ ಮಾಹಿತಿ ಇದೆಯಲ್ಲ, ಅಂಥದ್ರ ಮಧ್ಯೆ ಅವ್ರು ಹೆಂಗೆ ಓಡಾಡ್ಕೊಂಡು ಬಂದರು? ಒಂದು ವೇಳೆ ಈ ಒಂದು ವಿಡಿಯೋ ಏನಿದೆ ಅದನ್ನು AI ಸೃಷ್ಟಿ ಯಾಕೆ ಮಾಡಿರ್ಬೋದು? ಇರಾನ್ನ ಜನರಲ್ಲಿ ಒಂದು ರೀತಿ ಧೈರ್ಯ ತುಂಬೋದಕ್ಕೆ. ಇಲ್ಲ, ಮಜ್ತಬಾ ಖಮೇನಿ ಇನ್ನೂ ಆರೋಗ್ಯವಂತರಾಗಿದ್ದಾರೆ, ಅವರೇ ಈ ಒಂದು ಯುದ್ಧದ ಮೇಲ್ವಿಚಾರಣೆ ವಹಿಸ್ಕೊಂತಿದ್ದಾರೆ ಅಂತ ಹೇಳ್ಬಿಟ್ಟು ಜನರನ್ನು ನಂಬಿಸೋದಕ್ಕೆ ಈ ರೀತಿಯಾದಂಥ ವಿಡಿಯೋ ಮಾಡಿದ್ರಾ ಅನ್ನೋ ಒಂದು ಮಾಹಿತಿ ಇದೀಗ ಹರಿದಾಡ್ತಾ ಇದೆ. ಜೊತೆಗೆ ಇರಾನ್ನ ಸರ್ಕಾರಿ ಟಿವಿನಲ್ಲಿ ಕಳೆದ ಒಂದು 15 ದಿನಗಳ ಹಿಂದೆ ಮಜ್ತಬಾ ಖಮೇನಿಯವರ ಅಧಿಕೃತ ಪತ್ರಿಕಾ ಹೇಳಿಕೆ ಅಂತ ಪ್ರಕಟ ಆಗಿತ್ತು. ಜೊತೆಗೆ ಅವರ ಆಡಿಯೋ ತುಣುಕುಗಳು ಕೂಡ ಪ್ರಕಟ ಆಗಿದ್ದವು. ಇದೀಗ ಆ ಡೌಟ್ ವ್ಯಕ್ತ ಆಗ್ತಿರೋದೇನೆಂದರೆ, ಆ ಪತ್ರಿಕಾ ಪ್ರಕಟಣೆಯನ್ನು ಇರಾನ್ ಸರ್ಕಾರದವರೇ ಯಾರೋ ಒಬ್ಬರು ಸಿದ್ಧಪಡಿಸಿ ಕೊಟ್ಟಿರಬಹುದು, ಅದು ಒಂದು. ಮತ್ತು ಆಡಿಯೋ ಏನಿದೆ ಅದನ್ನು ಮಜ್ತಬಾ ಖಮೇನಿಯವರ ಆಡಿಯೋನ ಕ್ಲೋನ್ ಮಾಡಿರ್ಬೋದು ಅನ್ನೋ ಒಂದು ಅಂದಾಜು ಕೂಡ ಮತ್ತು ಆ ಒಂದು ಲೆಕ್ಕಾಚಾರ ಕೂಡ ಬರ್ತಾ ಇದೆ. ಯಾಕೆಂದರೆ ವಿಡಿಯೋ ಮಾಡಿ ಒಬ್ಬ ವ್ಯಕ್ತಿ ನಡ್ಕೊಂಡು ಬರೋ ರೀತಿ ಮಾಡ್ತಿರೋರಿಗೆ ಆತನ ಆಡಿಯೋನ, ಅಂದರೆ ಯಾವಾಗಲೂ ಮಾತಾಡಿರೋ ಆಡಿಯೋನ ಒಂದು ರೀತಿ ಪ್ಯಾಚಪ್ ಮಾಡಿಬಿಟ್ಟು ಅದನ್ನು ಒಂದು ನಕಲಿ ಆಡಿಯೋ ಯಾಕೆ ಕ್ರಿಯೇಟ್ ಮಾಡಿ ಬಿಟ್ಟಿರಬಾರ್ದು ಅನ್ನೋ ಪ್ರಶ್ನೆ ಕೂಡ ಇದೆ. ಈ ಎಲ್ಲ ಮಾಹಿತಿಗಳೇನಿದೆಯಲ್ಲ, ಇದು ಅಮೆರಿಕ ಮತ್ತು ಇಸ್ರೇಲ್ನ ಬೇಹುಗಾರಿಕಾ ಪಡೆಗಳಿಗೆ ಸಿಗ್ತಿರೋ ಮಾಹಿತಿ ನಿಜಕ್ಕೂ ಆ ದೇಶದ ಒಂದು ಸೇನೆಗೆ ದೊಡ್ಡ ಮಟ್ಟದ ಮಾರಲ್ ಬೂಸ್ಟ್. ಯಾಕೆಂದರೆ ನಾವು ಇರಾನ್ನ ಸರ್ವೋಚ್ಚ ನಾಯಕನನ್ನು ಹೊಡೆದುರುಳಿಸಿದ್ವಿ, ಆತನ ಮಗನನ್ನು ಹೊಡೆದುರುಳಿಸಿದ್ವಿ ಅನ್ನೋ ಒಂದು ಧೈರ್ಯ ಮತ್ತು ಆ ಒಂದು ಯುದ್ಧ ಮಾಡ್ತಿರೋರಿಗೆ ಒಂದು ರೀತಿ ಉತ್ಸಾಹ ತುಂಬೋ ರೀತಿಯಾದಂಥ ಘಟನೆಗಳು ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಬೇಹುಗಾರಿಕಾ ಪಡೆಗೆ ಸಿಕ್ಕಿರೋ ಮಾಹಿತಿ, ಕ್ವಾಮ್ ನಗರ ಏನಿದೆ ಆ ನಗರದಲ್ಲಿ ಒಂದಕ್ಕಿಂತ ಹೆಚ್ಚು ಸಮಾಧಿ ನಿರ್ಮಾಣ ಮಾಡಲಾಗಿದೆ ಅನ್ನೋದು. ಈ ಇಸ್ರೇಲ್ ಬೇಹುಗಾರಿಕಾ ಪಡೆಗಳು ಅದ್ರ ಸಂಬಂಧಪಟ್ಟಂಗೆ ಸಮಗ್ರ ಮಾಹಿತಿಯನ್ನು ಕಲೆ ಹಾಕಿದ್ದಾವೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಸಮಾಧಿ ಸ್ಮಾರಕ ನಿರ್ಮಾಣ ಮಾಡೋಂಥ ಸಂದರ್ಭದಲ್ಲಿ ಆತನ ಒಂದು ಸಮಾಧಿ ಇರುತ್ತೆ, ಆದರೆ ಅದ್ರ ಪಕ್ಕದಲ್ಲಿ ಒಂದಕ್ಕಿಂತ ಹೆಚ್ಚು ಸಮಾಧಿ, ಅಂದರೆ ವ್ಯಕ್ತಿಯನ್ನು ಉಳೋದಕ್ಕೆ ಜಾಗ ಮಾಡಿಟ್ಟಿದ್ದಾರೆ. ಅಂದರೆ ಏನಕ್ಕೆ ಮಾಡಿಟ್ಟಿದ್ದಾರೆ? ಇದು ಇವಾಗ ಬರ್ತಿರೋವಂಥ ಡೌಟು. ಒಂದು ವೇಳೆ ಏನಾದರೂ ಮಜ್ತಬಾ ಖಮೇನಿ ತುಂಬಾ ಗಂಭೀರ ಸ್ವರೂಪದ ಅನಾರೋಗ್ಯಕ್ಕೆ ತುತ್ತಾಗಿದ್ದು ಅವರೇನಾದರೂ ಒಂದು ವೇಳೆ ಮೃತಪಟ್ಟಿರಬೇಕು ಅಂತಾನ, ಅಥವಾ ಇಲ್ಲಿ ಇನ್ನೂ ಒಂದು ಮಾಹಿತಿ ಕೇಳಿ ಬರ್ತಿರೋದೇನೆಂದರೆ ಮಜ್ತಬಾ ಕೊನೆಯ ಆಸೆ. ಏನು ಮಜ್ತಬಾ ಅವ್ರ ಕೊನೆಯ ಆಸೆ ಅಂದರೆ, ನಮ್ಮ ತಂದೆ ಅಯಾತುಲ್ಲಾ ಅಲಿ ಖಮೇನಿ ಏನಿದ್ದಾರೆ ಅವರ ಒಂದು ಶವದ ಪಕ್ಕದಲ್ಲಿ, ಅವರ ಒಂದು ಸಮಾಧಿಯ ಪಕ್ಕದಲ್ಲೇ ನನ್ನ ಶವ ಸಂಸ್ಕಾರವನ್ನು ಮಾಡಬೇಕು ಅನ್ನೋದು ಮಜ್ತಬಾ ಖಮೇನಿಯವರ ಕೊನೆಯ ಒಂದು ಆಸೆಯಾಗಿತ್ತು ಅನ್ನೋ ಮಾಹಿತಿ ಇದೆ. ಆ ಒಂದು ಆಸೆ ಅನ್ವಯ ಈ ಒಂದು ರೀತಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿದಾರಾ ಅನ್ನೋ ಒಂದು ಮಾಹಿತಿ. ಇದು ಎಲ್ಲದೂ ಏನಂದರೆ ಬೇಹುಗಾರಿಕಾ ಪಡೆಗಳ ಮಾಹಿತಿ, ಮೂಲಗಳ ಮಾಹಿತಿ ಅಂತ ಹೇಳ್ಬಿಟ್ಟು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬರ್ತಿರೋಂಥ ಮಾಹಿತಿ. ಆದರೆ ನಿಜಕ್ಕೂ ಮಜ್ತಬಾ ಖಮೇನಿಗೆ ಏನಾಗಿದೆ ಅದ್ರ ಬಗ್ಗೆ ಇದುವರೆಗೂ ಯಾರೂ ಯಾವುದೇ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ. ಇರಾನ್ ಸರ್ಕಾರ ಅಧಿಕೃತವಾಗಿ ಏನನ್ನೂ ಹೇಳಿಲ್ಲ. ಹಾಗೆ ನೋಡಿದ್ರೆ ಏನಂದ್ರೆ ಅಯಾತುಲ್ಲಾ ಅಲಿ ಖಮೇನಿ ಇದ್ರಲ್ಲ, ಅವರು ಅಮೆರಿಕ ಸ್ಟ್ರೈಕಲ್ಲಿ ಮೃತರಾಗಿದ್ದಾರೆ ಅನ್ನೋದನ್ನು ಅಮೆರಿಕ ತನ್ನ ಸ್ಟ್ರೈಕ್ ಮಾಡಿರೋ ವಿಡಿಯೋನ ರಿಲೀಸ್ ಮಾಡಿದ ನಂತರ ಕೆಲವೊಂದು ವೇಳೆ ಅನಿವಾರ್ಯ ಸಂದರ್ಭಗಳಲ್ಲಿ
ಇರಾನ್ ಒಪ್ಕೊಂಡಿತ್ತು, ಅದು 2 ದಿನ ಆದ ನಂತರ ಆಯತುಲ್ಲಾ ಅಲಿ ಖಮೇನಿ ಅವರ ಹತ್ಯೆ ಆಗಿದೆ ಅಂತ. ಇನ್ನು ಮಸ್ತಬಾ ಖಮೇನಿ ಅವರದ್ದು ಹತ್ಯೆ ಆಗಿದೆ ಅಂತ ಏನಾದರೂ ಮಾಹಿತಿ ಬಂದರೆ ಇರಾನ್ನಲ್ಲಿ ದೊಡ್ಡ ಮಟ್ಟದ ಒಂದು ಅರಾಜಕತೆ ಸೃಷ್ಟಿಯಾಗ್ಬೋದು ಅನ್ನೋ ಭೀತಿನೂ ಇರ್ಬೋದು. ಅದೇ ಕಾರಣಕ್ಕೆ ಮುಚ್ಚಿಟ್ಟಿದ್ದಾರೆ, ಅಥವಾ ಇಂಥದ್ದೇನೂ ಇಲ್ಲ, ಮಸ್ತಬಾ ಖಮೇನಿ ಆರೋಗ್ಯವಾಗೇ ಇದ್ದಾರೆ, ಯಾವುದೇ ಒಂದು ರೀತಿಯಾದಂತಹ ಒಂದು ಹೊರಗಡೆ ಬಂದರೆ ಆಗ ನನ್ನ ಮೇಲೆ ದಾಳಿ ನಡಿಬೋದು ಅನ್ನೋ ಭೀತಿಯಿಂದ ಅವರು ಭೂಗತರಾಗಿದ್ದಾರಾ, ಆ ಚಾನ್ಸಸ್ಸು ಇದೆ. ಜೊತೆಗೆ ಇಲ್ಲಿ ಇನ್ನೂ ಒಂದು ಚಾನ್ಸಸ್ ಇದೆ, ಅದು ಭಾರಿ ಇಂಟ್ರೆಸ್ಟಿಂಗ್. ಏನಂದರೆ ಈ ರೀತಿಯಾದಂಥ ಮಾಹಿತಿನ ಅರಿಬಿಟ್ಟು, ಅಂದರೆ ಮಸ್ತಬಾ ಖಮೇನಿ ಇಲ್ಲ, ಸತ್ತೋಗಿದ್ದಾರೆ, ಅವರು ಪ್ರಜ್ಞಾಹೀನರಾಗಿದ್ದಾರೆ ಹಂಗೆ ಅಂತ ಅಂದ್ಬಿಟ್ಟು ಮಾಹಿತಿ ಅರಿಬಿಡೋದ್ರ ಮೂಲಕ ಮಾಧ್ಯಮಗಳಲ್ಲಿ ಇರಾನ್ನ ರೊಚ್ಚಿಗೆಬ್ಬಿಸಿ, ಇರಾನ್ ಆಯ್ತಪ್ಪ ಅದೇನು ಮಾಡ್ಕೊಂತೀರ ಮಾಡ್ಕೊಳ್ಳಿ, ಇಲ್ಲ ನನಗೇನು ಆಗಿಲ್ಲ ಅಂತ ಆತ ಭೂಗತವಾಗಿರೋ ಸ್ಥಳದಿಂದ ಎದ್ದು ಬರಲಿ, ಅವಾಗ ಹೊಡೆಯೋಣ ಅಂತ ಏನಾದರೂ ಅಮೇರಿಕ ಇಸ್ರೇಲ್ ಪ್ಲಾನ್ ಇರ್ಬೋದಾ? ಅದೂ ಇರ್ಬೋದು. ಒಟ್ಟಿನಲ್ಲಿ ಯಾವುದೂ ಸ್ಪಷ್ಟತೆ ಇಲ್ಲ ವೀಕ್ಷಕರೇ. ಅಂತಿಮವಾಗಿ ಏನಂದರೆ ಇಷ್ಟೆಲ್ಲ ಸಿದ್ಧತೆಗಳಂತೂ ನಡೆದಿದ್ದಾವೆ ಅನ್ನೋದು ಮಾಹಿತಿ, ಜೊತೆಗೆ ಪ್ರಜ್ಞಾಹೀನರಾಗಿದ್ದಾರೆ ಅನ್ನೋದು ಈಗ ಮಾಧ್ಯಮಗಳಲ್ಲಿ ಹರಿದಾಡ್ತಿರೋಂಥ ಮಾಹಿತಿ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಾದರೂ ಇಸ್ರೇಲ್ ಸರ್ಕಾರ ಅಧಿಕೃತವಾಗಿ ಮಾಹಿತಿಯನ್ನು ಹೊರ ಹಾಕುತ್ತಾ? ಅದು ಈಗಿರುವಂಥ ಕುತೂಹಲ ಮತ್ತು ಪ್ರಶ್ನೆ. ಆ ಪ್ರಶ್ನೆಗೆ ಶೀಘ್ರದಲ್ಲೇ ಉತ್ತರ ಸಿಗ್ಬೋದು ಅನ್ನೋದು ನಮ್ಮ ನಿರೀಕ್ಷೆ ಕೂಡ. ಇದಾಗಿತ್ತು ಇವತ್ತಿನ ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೈನರ್. ಇದೇ ರೀತಿಯಾದಂಥ ಸುದ್ದಿಗಳು ಮತ್ತು ಸುದ್ದಿಯ ಒಳನೋಟಗಳನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.